ಸರ್ ಈಗ SLC ರಿಸಲ್ಟ್ ಇಟ್ಕೊಂಡು AI ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು. ಪಾಪ ಅವರು ಬೌದ್ಧಿಕ ದಿವಾಳಿ ಆಗಿಬಿಟ್ಟಿದ್ದಾರೆ JDS ಅವರು BJP ಅವರು. ಈಗ ಕಲಬುರಗಿನಲ್ಲಿರ್ಬೋದು, ಬೇರೆ ಜಿಲ್ಲೆನಲ್ಲಿರ್ಬೋದು, ಎಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 92% ಬಂದಿದೆ ಸರ್ಕಾರಿ ಶಾಲೆಗಳಲ್ಲಿ. ಖಾಸಗಿ ಶಾಲೆಗಳಲ್ಲಿ ಕಮ್ಮಿ ಆಗಿದೆ. 92% ಬಂದವ್ರಿಗೆ ದಡ್ರಂತಾರೆ ಇವರು. ಆಮೇಲೆ ಆಯ್ತಪ್ಪ ನಮ್ಗೆ 70% ಬಂದಿದೆ ಅಂತ ಇಟ್ಕೊಳ್ಳಿ. ಇವ್ರು ಯಾರು ಮಾತಾಡೋಕ್ಕೆ ಅದಕ್ಕೆ? ಅಂದರೆ ಇವರಿದ್ದಾಗೆಲ್ಲ ಮಾಡಿದ್ರ? ಈಗ ಇವರೆಲ್ಲ ಯಾವಾಗ ನೋಡಿದ್ರು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ. ಇವರು ಸುದೀರ್ಘವಾಗಿ ಆಳಿರೋದಲ್ಲ. ಏನು ಶಿವಮೊಗ್ಗ ಇವತ್ತು ಏನು ಸಿಂಗಾಪುರ್ ಆಗಿದೆಯಾ? ಇವರು ಇದ್ರಲ್ಲ ಇಷ್ಟು ವರ್ಷ ಯಾರ್ಯಾರು ಮಾತಾಡ್ತಾ ಇದ್ದಾರೆ. ಇವರು ಕೂಡ ಮುಖ್ಯಮಂತ್ರಿ 4 ಸರಿ 3 ಸರಿ 2 ಸರಿ ಆದವರಲ್ಲ. ಹುಬ್ಳಿ ಏನು ಹಾಂಗ್ಕಾಂಗ್ ಮಾಡಿಟ್ಟಿದ್ದಾರ ಬೊಮ್ಮಾಯಿಯವರು? ಏನೇ ಇದ್ರು ಸರಿಯಾಗಿ ಮಾತಾಡಿದ್ರೆ ವಿ ಕ್ಯಾನ್ ಗಿವ್ ಇದು. ಈಗ BJP ನಾಯಕರ ಮಕ್ಕಳು ಇಲ್ವಾ ಕಲಬುರಗಿನಲ್ಲಿ? ಅವ್ರ ಕಾರ್ಯಕರ್ತರು ಇಲ್ವಾ ಕಲಬುರಗಿನಲ್ಲಿ? ಅಂದರೆ ಅವ್ರ ಮಕ್ಕಳು ದಡ್ರಾ? ಏನಿದು ಇಷ್ಟು ಚಿಲ್ಲರೆಯಾಗಿ ಮಾತಾಡಿದ್ರೆ ಯಾರೇನೂ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಮಕ್ಕಳ ಮೇಲೆ ಏನು ಪರಿಣಾಮ ಬೀಳ್ತದೆ ಅಂತ ನೀವು ಯೋಚನೆ ಮಾಡಬೇಕಲ್ಲ. ಮಾತಾಡಿ, ನನ್ನ ಬಗ್ಗೆ ಮಾತಾಡಿ. ವೈಯಕ್ತಿಕವಾಗಂತೂ ನೀವು ಮಾತಾಡ್ತೀರಲ್ಲ ಯಾವಾಗಲೂ. ನನ್ನ ಬಗ್ಗೆ ಮಾತಾಡ್ತೀರಾ, ನಮ್ಮ ತಮ್ಮನ ಬಗ್ಗೆ ಮಾತಾಡ್ತೀರಾ, ನಮ್ಮ ಹೆಂಡತಿ ಬಗ್ಗೆ ಮಾತಾಡ್ತೀರಾ, ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತೀರಾ. ಮಾತಾಡಿ, ದಟ್ ಈಸ್ ಓಕೆ. ಪೊಲಿಟಿಕಲಿ ವಾಟ್ ಎವರ್ ಯು ವಾಂಟ್ ವಿ ವಿಲ್ ಫೇಸ್. ಮಕ್ಕಳಿಗೆ ಆಗ್ತಾ ಇರ್ತೀರಾ ಇದರಲ್ಲಿ? ನಾವು ಯಾವತ್ತನ ಹಂಗೆ ಮಾತಾಡಿದ್ದೀವ BJP ಅವ್ರ ವಿರುದ್ಧ? ಇವತ್ತು ಅವರಿಗೆ ಬೌದ್ಧಿಕ ದಿವಾಳಿ ಆಗಿದೆ. ಇಶ್ಯೂಸ್ ಇಲ್ಲ. ಇಶ್ಯೂ ಬೇಸ್ ಮಾತಾಡಿದ್ರೆ ವಿ ಆರ್ ರೆಡಿ. ಸದನದಲ್ಲಿ ನಾವು ವಿಶೇಷ ಸದನ ಕರೆದ್ರೆ ಓಡೋಗ್ತಾರೆ, ವಾಕೌಟ್ ಮಾಡ್ತಾರೆ, ಅಥವಾ ಬಾವಿಗೆ ಬೀಳ್ತಾರೆ. ಒಂದು ಚರ್ಚೆ, ಒಂದು ಇಶ್ಯೂ ಮೇಲೆ ಸಮರ್ಪಕವಾಗಿ ಚರ್ಚೆ ಮಾಡುವಂಥ ಒಬ್ಬ ಸಮರ್ಥ ನಾಯಕತ್ವ ಇಲ್ಲ BJPನಲ್ಲಿ. ಅರ್ಜೆಂಟ್ ಮೋಷನ್ ಮೂವ್ ಮಾಡ್ತಾರಲ್ರಿ, ಅರ್ಧ ದಿನ ಇಟ್ಕೊಳಕ್ಕೆ ಅವ್ರ ಹತ್ರ ಕೆಪಾಸಿಟಿ ಇದೆಯಾ ಹೇಳಿ? ನೋ ಇಶ್ಯೂಸ್. ಅದಕ್ಕೆ ಇದೆಲ್ಲನೂ ಮಾಡ್ತಾ ಇದ್ದಾರೆ. ಜನರೇ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಆಗಲೇ ಮತ್ತೊಮ್ಮೆ ಕೊಡ್ತಾರೆ ಅವರಿಗೆ. ಸರ್ ರಾಘವ್ ಚಡ್ಡಾ ಆಮ್ ಆದ್ಮಿ ನೋಡಿ ಇವರೇ, ನೀವು ನಮ್ಮ ಕರ್ನಾಟಕ ಮಾಧ್ಯಮದವರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ. ಆಪರೇಷನ್ ಕಮಲದ ಬಗ್ಗೆ ಗೊತ್ತಿಲ್ವ ನಿಮಗೆ? ನೀವೇ ತಾನೇ ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದು. BJP ಏನೇನು ಮಾಡ್ತಾ ಇರೋದು? ಈ ಕಾನ್ಸೆಪ್ಟ್ ಪೇಪರ್ ರೆಡಿಯಾಗಿದ್ದು ಕರ್ನಾಟಕದಲ್ಲಿ. ರಾಷ್ಟ್ರ ಮಾಧ್ಯಮದವರಿಗೆ ಸ್ವಲ್ಪ ನಿಮ್ಮ ಹತ್ರ ಟ್ರೈನಿಂಗ್ ತೊಗೊಳಕ್ಕೆ ಹೆಂಗೆ ಮಾಡ್ತಾರೆ ಅಂತ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸು ನಿಮಗೆಲ್ಲ ಗೊತ್ತಿದೆ. ರಾಘವ್ ಚಡ್ಡಾ, ಈಗ ನೋಡಿ ಸಂಜಯ್ ಸಿಂಗು ಪಾಪ ಅವ್ರದ್ದು ED ರೇಡ್ ಆಗ್ತದೆ, ಆಪಿಗೆ ಸೇರ್ತಾರೆ. ಟೆಕ್ಸ್ಟ್ ಬುಕ್ ಪ್ಲೇ ಅಲ್ವಾ ಇದು? ಸೊ ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಹತ್ರ ನಿಮಗೇನು ಹೇಳಬೇಕಾಗಿಲ್ಲ. ನ್ಯಾಷನಲ್ ಮೀಡಿಯಾದವರಿಗೂ ಗೊತ್ತಿದೆ. ಅವರು ಬಟ್ ಜಾನ್ ಕೂಡ್ರ ಥರ ಇದ್ದಾರೆ ಅಷ್ಟೇ. ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ಸರ್ ಖರ್ಗೆ ಸಾಹೇಬ್ರನ್ನು. ನೀವು ರಕ್ಷಾ ಮಂತ್ರಿಗೆ ಭೇಟಿ ಮಾಡಿದ್ದು ಹೇಳಿಲ್ಲ? ಬೆಂಗಳೂರು ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದು ಹೇಳಿಲ್ಲ? ಬೇರೆ ಮಂತ್ರಿಗಳ ಜೊತೆ ಭೇಟಿ ಮಾಡಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದು ಹೇಳಿಲ್ಲ? ಅದೇ ಅಭಿವೃದ್ಧಿಗೋಸ್ಕರ ಹೋಗೋರೆ, ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ, ರಾಜ್ಯದ ಅಭಿವೃದ್ಧಿಗೋಸ್ಕರ. ಈಗ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ನು ಯಾರಿಗೆ ಭೇಟಿ ಆಗ್ತಾರೆ ಸರ್ ಅವರು? ನೀವು ಅದನ್ನ ಹೇಳಿ, ಯಾರಿಗೆ ಭೇಟಿ ಆಗ್ಬೇಕಂತ. ಎಲ್ಲರಿಗೂ ಸ್ಪಂದಿಸ್ತಾರೆ. ನೀವು ಹೋದ್ರೂ ಸ್ಪಂದಿಸ್ತಾರೆ ಖರ್ಗೆ ಸಾಹೇಬರು. ಅದಕ್ಕೆ ಇಟ್ ಈಸ್ ರೈಟ್. ಅದೇ ಹೇಳ್ತಾ ಇರೋದು ಸರ್. ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಡೆಲ್ಲಿಗೆ ಹೋಗಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಬೇಕು ಅಂದರೆ ಭೇಟಿ ಆಗಲೇಬೇಕಲ್ಲ. ಅವರು ಈಸ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಅವರು ಕರ್ನಾಟಕದಿಂದ ಇರಲಿ, ಕೋಲ್ಕತ್ತಾದಿಂದ ಇರಲಿ. ಆಮೇಲೆ ನಮ್ಮ ಲೀಡರ್ಗಳು ಹೋಗಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆದರೆ ಆತಂಕ ಏನು? ಯು ಶುಡ್ ಬಿ ವರಿಡ್ ಇಫ್ ಹಿ ಗೋಸ್ ಅಂಡ್ ಮೀಟ್ಸ್ ಮೋಹನ್ ಭಾಗವತ್. ಮೋಹನ್ ಭಾಗವತ್ ಅವ್ರಿಗೆ ಮೀಟ್ ಮಾಡಿದ್ರೆ ನೀವು ಆತಂಕ ಪಡಬೇಕು. ನೋಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಯಾರು? ಯಾವ ಮೂಲ ಇದೆ? ಅವರೇ ಸ್ಪಷ್ಟವಾಗಿ ಹೇಳಿದ ಮೇಲೆ. ಈಗ ಪಾಪ ರಾಜನಾಥ್ ಸಿಂಗ್ ಅವ್ರ ಜೊತೆ ಫೋಟೋ ಅದು ತೋರಿಸಲ್ಲ ನೀವು, ಬೇರೆ ಮಂತ್ರಿಗಳ ಜೊತೆ ಫೋಟೋ ಅದು ತೋರಿಸಲ್ಲ ನೀವು. ಖರ್ಗೆ ಸಾಹೇಬ್ರು ಎಲ್ಲಿ ತೋರಿಸಿದ್ದೀರಾ? ತೋರಿಸಿ ಮೇಡಮ್ ನನಗೆ. ಎಲ್ಲಿ ತೋರಿಸಿದ್ರಿ? ರಿಸಲ್ಟ್ ಬಳಿಕ ಹೈಕಮಾಂಡ್ ಒಂದು ಇತ್ಯರ್ಥ ಮಾಡುತ್ತೆ, ಸಚಿವ ಸಂಪುಟ ಪುನರ್. ನೋಡಿ, ನಾನಿದು ಪದೇ ಪದೇ ತಮ್ಗೆ ಹೇಳಿದ್ದೀನಿ. ನಾನು ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡಬೇಕಾಗಿರೋರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನು ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದು ಬಿಟ್ಟರೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಅಪ್ರಸ್ತುತ. ಏನಕ್ಕೆ ಮಾತಾಡೋದೇನಿದೆ? ಯಾರು ಹೇಳಿದರು? ಗೊಂದಲಗಳಾಗ್ತಾ ಇದ್ದಾವೆ. ಎಲ್ಲಿ ಗೊಂದಲ ಎಲ್ಲಿದೆ ಇವರೇ? ಗೊಂದಲ ಎಲ್ಲಿದೆ ಹೇಳಿ?
ಈಗ ನೀವು ಹಿಂಗೆ ಪ್ರಶ್ನೆ ಕೇಳ್ತೀರಾ ಗೊಂದಲ ಸೃಷ್ಟಿ ಆಗ್ತದೆ. ನೀವು ಪ್ರಶ್ನೆ ಕೇಳೋದು ನಿಲ್ಲಿಸಿದ್ರೆ ತಣ್ಣಗಿರ್ತದೆ, ಶಾಂತಾಗಿರ್ತದೆ. ಈಗ ಖರ್ಗೆ ಸಾಹೇಬ್ರು ಬಂದು ಏನಂತ ಹೇಳ್ಬೇಕು ತಮ್ಗೆ ಹೇಳಿ? ಸರ್ ಈಗ ನಿಮ್ಮ ನಾಯಕರೆಲ್ಲ ಮೇ ಕ್ರಾಂತಿ ಅಂತ ಇದ್ದಾರೆ. ಮೇ 4 ಯಾವ ಮೇರಿ 25 ಆಯಿತು, 24 ಆಯಿತು, 25 ಆಯಿತು, 26 ಆಯಿತು. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾನು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ, ನೀವು ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾರು ಮಾತಾಡಬೇಕು ಮಾತಾಡ್ತಾರೆ, ಆವಾಗ ನಿಮಗೆ ಸಿಗ್ತದೆ ಉತ್ತರ. ಥ್ಯಾಂಕ್ ಯು.